ನಾಗರಿಕರು ಪೊಲೀಸರೊಂದಿಗೆ ಸದಾ ಸಹಕರಿಸಬೇಕು. ಪೊಲೀಸರು ಇರುವುದೇ ನಾಗರಿಕ ಸಮಾಜದ ರಕ್ಷಣೆಗಾಗಿ. ನಿಮ್ಮ ರಕ್ಷಣೆಯೇ ನಮ್ಮ ಜವಾಬ್ದಾರಿ. ಉತ್ತಮ ನಾಗರಿಕ ಸಮಾಜಕ್ಕಾಗಿ ಪೊಲೀಸರು ಹೆಜ್ಜೆ ಇಡುತ್ತಿದ್ದೇವೆ. ಪ್ರತಿ ನಾಗರಿಕರ ನೆಮ್ಮದಿಯೇ ನಮ್ಮ ಗುರಿ ಎಂದು ಜಯನಗರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಸನ್ನಕುಮಾರ್ ಕೆ ಅವರು ತಿಳಿಸಿದರು. ಜಯನಗರ ಮಾರುಕಟ್ಟೆ ಪ್ರಾಂಗಣದ ಅಶ್ವಥ್ ಕಟ್ಟೆಯಲ್ಲಿ ಜಯನಗರ ಪೊಲೀಸ್ ಠಾಣೆಯಿಂದ ನಡೆದ ಜನಸಂಪರ್ಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಪರಿಚಿತ ವ್ಯಕ್ತಿಗಳು ಕಂಡುಬಂದರೆ ತಕ್ಷಣವೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಚ್ಚಾಗುತ್ತಿದ್ದು, ಆನ್ಲೈನ್ ಮೂಲಕ ಹಣ ಕದಿಯುವವರ ಬಗ್ಗೆ ಸದಾ ಎಚ್ಚರದಿಂದಿರಬೇಕು. ಏನೇ ಸಮಸ್ಯೆ ಇದ್ದರೆ 112ಕ್ಕೆ ಉಚಿತ ಕರೆ ಮಾಡಿ. ಅಪರಿಚಿತರು, ಪರಿಚಯ ಇಲ್ಲದವರ ಬಳಿ ಸ್ನೇಹ ಮಾಡಬೇಡಿ. ಸದಾ ಜಾಗೃತಿ ವಹಿಸಿ ಎಂದು ತಿಳಿಸಿದರು. ಜಯನಗರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ಎಸ್ ವೀರಪ್ಪ ದೇವರು ಮಾತನಾಡುತ್ತಾ, ಮುಖ್ಯ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಹಾಕಬೇಕು. ರಿಂಗ್ ರಸ್ತೆಯಲ್ಲಿ ವೀಲಿಂಗ್ ಮಾಡುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಯುವಕ ಯುವತಿಯರು ಕಾಲೇಜು ಬಿಟ್ಟು ಉದ್ಯಾನವನಗಳಲ್ಲಿ ಅನಧಿಕೃತವಾಗಿ ಓಡಾಡುತ್ತಿದ್ದು, ಅವರ ಬಗ್ಗೆ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಎಸ್ ಪುಟ್ಟೀರಪ್ಪನವರು ಮಾತನಾಡಿ, ಪೊಲೀಸರು ಊಟ ತಿಂಡಿ ಮನೆ ಬಿಟ್ಟು ನಮಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ಅವರ ಶ್ರಮದಿಂದ ಇಂದು ಸಮಾಜದಲ್ಲಿ ನೆಮ್ಮದಿ ಇದೆ. ಅವರಿಗೆ ನಮ್ಮ ನಾಗರಿಕ ಸಮಿತಿಯಿಂದ ಧನ್ಯವಾದಗಳು. ಜನರು ಮುಂದಾಲೋಚನೆ ವಹಿಸಬೇಕು ಎಂದು ಮನವಿ ಮಾಡಿದರು. ವೇದಿಕೆಯಲ್ಲಿ ಜಯನಗರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದ ಬಿವಿ ದ್ವಾರಕನಾಥ್, ಮಹದೇವಯ್ಯ, ಗೋವಿಂದರಾಜು, ಪಿಎಸ್ಐ ಹನುಮಂತರಾಯಪ್ಪ ಬಿಕೆ, ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಾದ ತಿಪ್ಪೇಸ್ವಾಮಿ, ದೇವರಾಜು, ತಿರುಮಲ್ಲೇಶ್, ಪೊಲೀಸ್ ಸಿಬ್ಬಂದಿಗಳಾದವರು ಕೃಷ್ಣ ಎಲ್, ಚಿಕ್ಕಮಣಿ, ಕರೀಂ ಪಾಷಾ, ಹೇಮಲತಾ ಮುಂತಾದವರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.